ಪದಗಳಲ್ಲಿ ಬರೆಯಿರಿ, ಆಮೇಲೆ ಅಲ್ಪ ವಿರಾಮ ಹಾಕ್ರಿ. ಇಷ್ಟು ಕ್ವಶನ್ಗಳು ಇದ್ರೊಳಗಡೆಗೆ ಕವರ್ ಆದವು. ಕ್ಲಿಯರ್? ಅರ್ಥ ಆಯ್ತಾ? ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಒಟ್ಟು 4 ಗುಂಪುಗಳದಾವು, 9 ಸ್ಥಾನಗಳದಾವು. ಅದ್ರೊಳಗಡೆ ನಾವು 10 ಸಂಕೇತಗಳನ್ನ ಬಳಸ್ತೀವಿ. ಕ್ಲಿಯರಾ? ಈ ಗುಂಪುಗಳ ಆಧಾರದ ಮೇಲೆ ನಾವು ಏನ್ ಮಾಡ್ತೀವಿ? ಅಲ್ಪ ವಿರಾಮವನ್ನ ಹಾಕ್ತಿವಿ. ಮೊದಲು 3 ಸ್ಥಾನಗಳ ನಂತರ ಅಲ್ಪ ವಿರಾಮ, ನೆಕ್ಸ್ಟ್ 2 ಸ್ಥಾನಗಳ ನಂತರ, ನೆಕ್ಸ್ಟ್ 2 ಸ್ಥಾನಗಳ ನಂತರ, ನೆಕ್ಸ್ಟ್ ಹೋಗಿತ್ತು. ಕ್ಲಿಯರಾ? ಅರ್ಥ ಆಯ್ತು ಹೇಳಿದ್ರು? ಅಂದ್ರೆ ನಮ್ಗೆ ಅಲ್ಪ ವಿರಾಮ ಹಾಕೋದ್ರಿಂದ ನಂಬರ್ ಎಂತ ದೊಡ್ಡದಿದ್ರು ಓದ್ಲಿಕ್ಕೆ ಈಸಿ ಆಗತ್ತ. ಅಥವಾ ಯಾರ ಬರೆಯಕ್ ಹೇಳಿದ್ರಪ್ಪ ನಿಮ್ಗ 7,08,000 ಬರ್ರಿ ಅಂದ್ರೆ ನೀವೇನ್ ಮಾಡ್ಬೇಕು? 7 ಲಕ್ಷ ಅಂದ್ರೆ ಈ ಲಕ್ಷದ ಗುಂಪಿನಾಗ ಬರ್ಬೇಕು. ಇದ್ರಾಗ 2 ಡಿಜಿಟ್ ಎಲ್ಲ ಇಲ್ಲ ಐತಿ. 7,08,000 ಅಂದ್ರೆ ಏನ್ ಬರ್ತೈತಿ? ಲಾಸ್ಟ್ ಬರ್ತೈತಿ. ಇನ್ನು ನಮ್ಮ ರಿಮೈನಿಂಗ್ 1000 ಗುಂಪಿನಾಗ ಬಂದಿಲ್ಲ, ಬಿಡಿ ಗುಂಪಿನ 2 ಡಿಜಿಟ್ ಬಂದಿಲ್ಲ, 1000 ಗುಂಪಿನ 2 ಬಂದಿಲ್ಲ ಅಂದ್ರೆ 4 ಪೂಜೆ ಹಾಕ್ಬೇಕು ನಾವ್ ಅಲ್ಲಿ. ಅರ್ಥ ಆಯ್ತಾ? ಯಾರ ಹೇಳಿದಾಗ ಬರಲಿಕ್ಕೆ ಓದ್ಲಿಕ್ಕೆ ನಮಗ್ ಸರಳ ಆಗ್ಲಿ ಅಂತ ನಾವ್ ಏನ್ ಮಾಡ್ತೀವಿ? ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಪ ವಿರಾಮವನ್ನ ಮೊದಲು 3 ಸ್ಥಾನಗಳ ನಂತರ, ಮತ್ತೆ 2 ಸ್ಥಾನಗಳ ನಂತರ, ಮತ್ತೆ 2 ಸ್ಥಾನಗಳ ನಂತರ ಹಾಕ್ತಿವಿ. ಕ್ಲಿಯರಾ? ಅರ್ಥ ಆಯ್ತಾ? ಈ ರೀತಿ ಏನೇ ಮಾಡ್ಬೇಕು? ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಈ ತರದ್ದು ಒಂದು 10 ಕ್ವಶನ್, ಈ ತರದ್ದು ವಿಸ್ತರಿಸಿ ಬರೆಯಿರೋ ಒಂದು 10 ಕ್ವಶನ್. ಆಮೇಲೆ ನೆಕ್ಸ್ಟ್ ಹೇಳಿದ್ನಲ್ಲ ಸ್ಥಾನ ಬೆಲೆಗಳು, ಇದ್ರೊಳಗಡೆ ಒಂದೊಂದೇ ಡಿಜಿಟ್ ಇಂದ ಏನ್ ಮಾಡ್ಬೇಕು? ನೀವು ಸ್ಥಾನ ಬೆಲೆ ಎಷ್ಟು ಅಂತ ಹೇಳಿ ಏನ್ ಮಾಡ್ಕೋಬೇಕು? ಕಂಡುಹಿಡಿಬೇಕು. ಕ್ಲಿಯರಾ? ಅಷ್ಟ್ರದ್ದು ಸ್ಥಾನ ಬೆಲೆ ಎಷ್ಟಾಗತ್ತ ಇಲ್ಲ ಐತಲ್ಲ, ಇದ್ರಾಗ ಹೋಗ್ಬಿಟ್ಟು ನಿಮ್ಮ ಸ್ಥಾನ ಬೆಲೆ ಸಿಕ್ಬಿಡ್ತಾವಲ್ಲ. ವಿಸ್ತರಿಸಿ ಬರೆಯಿರಿ ನೋಡ್ರಿ. 7 ಸ್ಥಾನ ಬೆಲೆ ಬೇಕಂದ್ರ 7 × 1 7 7 ಮಗ್ಲಿಗೆ ಹೊಸ ಪೂಜೆ ಏನಾಗ್ತದ? 70 ಕೋಟಿ. 7 ಸ್ಥಾನ ಬೆಲೆ 70 ಕೋಟಿ. 8 ಸ್ಥಾನ ಬೆಲೆ 8 ಕೋಟಿ. 9 ಸ್ಥಾನ ಬೆಲೆ 90 ಲಕ್ಷ. ನೆಕ್ಸ್ಟ್ 6 ಸ್ಥಾನ ಬೆಲೆ 6 ಲಕ್ಷ. 7 ಸ್ಥಾನ ಬೆಲೆ 70,000. 8 ಸ್ಥಾನ ಬೆಲೆ 8,000. 3 ಸ್ಥಾನ ಬೆಲೆ 300. 6 ಸ್ಥಾನ ಬೆಲೆ 60. 2 ಸ್ಥಾನ ಬೆಲೆ 2. ಕ್ಲಿಯರಾ? ಅರ್ಥ ಆಯ್ತಾ? ಈ ರೀತಿ ನೀವೇನ್ ಮಾಡ್ಕೋಬೇಕು?